morning, students. Still we are in the method of purification of the organic compounds. We have completed sublimation, easy comparatively. It is applied for separation of the sublimable and non-sublimable components. You know what is the meaning of sublimation? When a mixture is heated strongly, only sublimable compound gets vaporized from solid directly into vapor, which you can collect by condensation process. Remaining is the non-sublimable compound. Second is crystallization. It is applied for the separation of the organic compound from the mixture based on difference in the solubility of organic compound and the impurity in a suitable solvent. ಆರ್ಗ್ಯಾನಿಕ್ ಕಂಪೌಂಡು ಮತ್ತು ಇಂಪ್ಯೂರಿಟಿ ಬೇರೆ ಬೇರೆ ಸಾಲ್ಯುಬಿಲಿಟಿಯನ್ನು ಅಂದರೆ ಒಂದು ಜಾಸ್ತಿ ಒಂದು ಕಡಿಮೆ ಸಾಲ್ಯುಬಿಲಿಟಿಯನ್ನು ಹೊಂದಿರುತ್ತೆ. ಅದರ ಮೇಲೆ ನಾವು ಕ್ರಿಸ್ಟಲೈಸೇಷನ್ ಮೆಥಡ್ ಅಪ್ಲೈ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ದ ಮಿಕ್ಸರ್ ಈಸ್ ಕಾನ್ಸಂಟ್ರೇಟೆಡ್ ಅಪ್ ಟು ಸ್ಯಾಚುರೇಷನ್. ಎಷ್ಟು ಸಾಧ್ಯತೆ ಅಷ್ಟು ಎಲ್ಲ ಇಂಪ್ಯೂರಿಟಿ ತೆಗೆದು ಕಾನ್ಸಂಟ್ರೇಟ್ ಮಾಡಿ ಪ್ರಬಲ ಮಾಡಿ. ದೆನ್ ಇಟ್ ಈಸ್ ಕೂಲ್ಡ್ ವೆರಿ ಸ್ಟ್ರಾಂಗ್ಲಿ. ಹೇಳಿದ್ದೇನೆ, ವೆರಿ ಸ್ಟ್ರಾಂಗ್ ಕೂಲ್ ಮಾಡಬೇಕು ಅಂದರೆ ಕೇವಲ ಐಸ್ ತೆಗೆದುಕೊಳ್ಬೇಡಿ, ಐಸ್ ಜೊತೆಗೆ ಸ್ವಲ್ಪ ಟೇಬಲ್ ಸಾಲ್ಟನ್ನು ಹಾಕ್ರಿ. ಇಟ್ ಕ್ಯಾನ್ ಕೂಲ್ಡ್ ಮೋರ್ ದೆನ್ 0 ಡಿಗ್ರಿ, ಲೆಸ್ ದೆನ್ 0 ಡಿಗ್ರಿ ಆಲ್ಸೋ. ಸ್ಟ್ರಾಂಗ್ ಕೂಲ್ ಮಾಡಿದರೆ ಟಾಪ್ ಸರ್ಫೇಸದ ಮೇಲೆ ಕ್ರಿಸ್ಟಲ್ಸ್ ರೂಪದಲ್ಲಿ ಆರ್ಗ್ಯಾನಿಕ್ ಕಂಪೌಂಡ್, ಪ್ಯೂರ್ ಕಂಪೌಂಡ್ ಮಾತ್ರ ಬಂದು ತೇಲ್ತಾ ಇರುತ್ತೆ. ಅದನ್ನು ಮೆಕ್ಯಾನಿಕಲಿ ತೆಗೆದು ಫಿಲ್ಟರ್ ಮಾಡಿ ತೆಗೆದು ಬಿಡಿ. ಉಳಿದಿರ್ತಕ್ಕಂಥದ್ದು ಇಂಪ್ಯೂರಿಟಿ, ದಟ್ ಈಸ್ ಕಾಲ್ಡ್ ಮದರ್ ಲೀಕರ್. Means impurity present in the mother liquor. Third method we started, distillation. This method is applied to separate the volatile liquid from non-volatile impurity. It may be applicable for the compound having impurity, having difference in their boiling point. ಪ್ರತಿಯೊಂದು ಸಾವಯವ ರಾಸಾಯನಿಕ ವಸ್ತು ತನ್ನದೇ ಆಗಿರ್ತಕ್ಕಂಥ ಕುದಿಯೋ ಬಿಂದನ್ನು ಹೊಂದಿರುತ್ತೆ. ಮಿಶ್ರಣಗೊಂಡಿರ್ತಕ್ಕಂಥ 2-3 ರಾಸಾಯನಿಕ ವಸ್ತುಗಳು ಬೇರೆ ಬೇರೆ ಕುದಿಯೋ ಬಿಂದನ್ನು ಹೊಂದಿರುತ್ತೆ. ಅದನ್ನು ಅವಲಂಬ ಮಾಡಿಕೊಂಡು ಬೇರ್ಪಡಿಸಬೇಕು ಡಿಸ್ಟಿಲೇಷನ್ ವಿಧಾನದಲ್ಲಿ, ಬಟ್ಟಿ ಇಳಿಸಿಕೆ ವಿಧಾನದಲ್ಲಿ. ಅದರಲ್ಲಿ ಸಿಂಪಲ್ ಡಿಸ್ಟಿಲೇಷನ್ ಈಸ್ ಅಪ್ಲೈಡ್ ವೆನ್ ಆರ್ಗ್ಯಾನಿಕ್ ಕಂಪೌಂಡ್ ಮಿಕ್ಸರ್ is heated. What happens? Only the compound having a low boiling point comes out first, that is cooled by condensation, leaving behind the compound boils at high temperature. For example, chloroform and aniline. Chloroform the boiling point 334 Kelvin ಇದೆ, aniline the boiling point 457 Kelvin ಇದೆ. ಇದರಲ್ಲಿ ಕ್ಲೋರೋಫಾರ್ಮ್ ಮೊದಲಿಗೆ ಬಂದು ವೇಪರ್ ಆಗಿ ಬರುತ್ತೆ. ಅದನ್ನು ಕಂಡೆನ್ಸೇಷನ್ ಮಾಡ್ಕೊಳ್ರಿ. ಉಳಿದಿರ್ತಕ್ಕಂಥ ಕಂಪೌಂಡ್ ಇಟ್ ಸೆಲ್ಫ್ ಈಸ್ ಸೆಕೆಂಡ್ ಕಂಪೌಂಡ್ ಎನಲೀನು. ಅದು ಯಾಕೆ ಆವಿಯಾಗಿ ಬಂದಿಲ್ಲ ಅಂದರೆ ಅದರ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ. ದೆನ್ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಈಸ್ ಎ ಮೆಥಡ್ ಯೂಸ್ ಟು ಸಪರೇಟ್ ದಿ ಆರ್ಗ್ಯಾನಿಕ್ ಕಂಪೌಂಡ್ ಮಿಕ್ಸರ್ ವೆನ್ which do not have much more difference in the boiling point. ಭಾಳ ಹತ್ತಿರದಲ್ಲಿ ಬಾಯ್ಲಿಂಗ್ ಪಾಯಿಂಟನ್ನು ಹೊಂದಿರಬೇಕು. ಸಿಂಪಲ್ ಡಿಸ್ಟಿಲೇಷನ್ ಈಸ್ ಅಪ್ಲೈಡ್ ಫಾರ್ ಸಪರೇಷನ್ ಆಫ್ ದಿ ಆರ್ಗ್ಯಾನಿಕ್ ಕಂಪೌಂಡ್ ಹ್ಯಾವಿಂಗ್ ಮಚ್ ಮೋರ್ ಡಿಫರೆನ್ಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್. ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ನಾನು ಈಗ ಡೈಗ್ರಾಮ್ ತೆಗೆದು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ದ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಈಸ್ ಅಪ್ಲೈಡ್ ಫಾರ್ ದ ಸಪರೇಷನ್ ಆಫ್ ದಿ ಆರ್ಗ್ಯಾನಿಕ್ ಕಂಪೌಂಡ್ಸ್ should not have much more difference in the boiling point. ಹತ್ರ ಇರಬೇಕು. Okay, and that mixture is heated, the vapors liberated or passed through the fractionating column, then it is condensed. ಅದೇ ರೀತಿ ಇನ್ನೊಂದು ಇನ್ಫಾರ್ಮೇಷನ್ ಅನ್ನು ಹೇಳಿ ತದನಂತರ we'll go for the diagram. Steam distillation. ಇವೆಲ್ಲವುಗಳು ಡಿಸ್ಟಿಲೇಷನ್ಗಳೇ, ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. Steam distillation is a method of separation of the organic compound
organic compound which can be steam distillable, distillable means without heating strongly, what apparatus you want to keep it for heating, don't keep it for heating directly. Take a vessel having water. Clear? Take a vessel having water. When this water is heated, it liberates the vapors. Steam. It liberates the vapors. That vapor is enough for them to separate again based on the boiling point. ಇಷ್ಟೇ ವ್ಯತ್ಯಾಸ. ಸಿಂಪಲ್ ಡಿಸ್ಟಿಲೇಷನ್ ಅಪ್ಲೈ ಮಾಡಬೇಕು ಅಂದರೆ ಮಚ್ ಮೋರ್ ಡಿಫರೆನ್ಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಇರಬೇಕು. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಪ್ಲೈ ಮಾಡಬೇಕು ಅಂದರೆ ಮಚ್ ಮೋರ್ ಡಿಫರೆನ್ಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಇರಬಾರ್ದು. ಸ್ಟೀಮ್ ಡಿಸ್ಟಿಲೇಷನ್ ಅಂದರೆ ಆ ಮಿಕ್ಸರ್ದಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು ಸ್ಟ್ರಾಂಗ್ ಕಾಯಿಸುವ ಬದಲಾಗಿ ಉಗಿಯನ್ನು ಆಯಿಸುವ ಮುಖಾಂತರನೂ ಸಹಿತ ಬೇರ್ಪಟ್ಟು ಹೊರಗೆ ಬರಬೇಕು. ಅದಕ್ಕೆ ಸ್ಟೀಮ್ ಡಿಸ್ಟಿಲೇಷನ್ ಅಂತ ಹೇಳಬೇಕು. ಓಕೆ, ವಿಲ್ ಕಂಪ್ಲೀಟ್ ಆಲ್ ದೀಸ್ ಎಕ್ಸ್ಪ್ಲನೇಷನ್ ಬೈ ಟೇಕಿಂಗ್ ಡೈಗ್ರಾಮ್ ಫಸ್ಟ್. ಸ್ವಲ್ಪ ಟೈಮ್ ಹೆಚ್ಚಿಗೆ ಹೋದ್ರೂ ಪರವಾಗಿಲ್ಲ, ಇದೊಂದು ಡೈಗ್ರಾಮ್ ಅನ್ನು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲ ಟೈಪ್ ಡಿಸ್ಟಿಲೇಷನ್ ಇದರಲ್ಲಿನೇ ಇರುತ್ತೆ. ನೋ ನೀಡ್ ಟು ಗೋ ಫಾರ್ ಡಿಫರೆಂಟ್ ಡೈಗ್ರಾಮ್ಸ್ ಫಾರ್ ಡಿಫರೆಂಟ್ ಡಿಸ್ಟಿಲೇಷನ್. ಯು ಮಸ್ಟ್ ಟೇಕ್ ರೌಂಡ್ ಬಾಟಮ್ ಫ್ಲಾಸ್ಕ್. ವೆನ್ ಯು ಆರ್ ಕಮಿಂಗ್ ಟು ದ ಕಾಲೇಜ್, in the lab we will show all the apparatus to you. Especially all apparatus are there in the lab which are needed for PU level. Since you have chosen science branch, try to practice drawing the diagram. May not be much more beautiful diagram, at least it must be acceptable diagram ಆದರೂ ಇರಬೇಕು. ತುಂಬ ಅಂದವಾದ ಚಿತ್ರವನ್ನು ನಾವು ಕೇಳೋದಿಲ್ಲ, ಅಕ್ಸೆಪ್ಟಬಲ್ ಇರಬೇಕು, ಭಾಗಗಳನ್ನು ಗುರುತಿಸಿರಬೇಕು. ಈ ಒಂದು ರೌಂಡ್ ಬಾಟಮ್ ಫ್ಲಾಸ್ಕಲ್ಲಿ ಏನು ಮಾಡಿ, ಆರ್ಗ್ಯಾನಿಕ್ ಮಿಕ್ಸರ್ನ ತೆಗೆದುಕೊಳ್ಳಿ. ಈ ರೌಂಡ್ ಬಾಟಮ್ ಫ್ಲಾಸ್ಕಿಗೆ 2 ಹೋಲ್ ಇರ್ತಕ್ಕಂಥ ರಬ್ಬರ್ ಕಾರ್ಕನ್ನು ಹಾಕಬೇಕು. ಒಂದು ಹೋಲ್ ಅಲ್ಲಿ ಏನನ್ನ ಪ್ಲೇಸ್ಮೆಂಟ್ ಕೊಡಬೇಕು ಅಂದರೆ ಥರ್ಮಾಮೀಟರನ್ನು ಕೊಡಬೇಕು. ಒಂದ್ಸಲ ರಫ್ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ರೀ, ಮತ್ತೊಂದು ಸಲ ಡೈಗ್ರಾಮ್ ರೆಡಿ ಆದಮೇಲೆ ಮತ್ತೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ನೋಡ್ಕೊಂಡ್ಬಿಡಿ. ಇದು ಥರ್ಮಾಮೀಟರ್ ಇಡಲಿಕ್ಕೆ ಬೇಕು. ಇನ್ನೊಂದು ಹೋಲ್ ಇರ್ತಕ್ಕಂಥ ರಬ್ಬರ್ ಕಾರ್ಕ್, ಇನ್ನೊಂದು ಹೋಲ್ ಇರ್ತಕ್ಕಂಥ ಕಾರ್ಕಲ್ಲಿ ಡೆಲಿವರಿ ಟ್ಯೂಬನ್ನು ಇಡಬೇಕು. ಅಂದರೆ ಡೆಲಿವರಿ ಟ್ಯೂಬ್ ಅಂದರೆ ಒಂದು ಗ್ಲಾಸ್ ಟ್ಯೂಬ್, ಅದು ನೆಕ್ಸ್ಟ್ ಅಪರೇಟಸ್ಸಿಗೆ ಕನೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಕ್ಕಂಥ ಗ್ಲಾಸ್ ಟ್ಯೂಬನ್ನು ಕನೆಕ್ಟ್ ಮಾಡಲಿಕ್ಕೆ ಇಡಬೇಕು. ಅದಕ್ಕೆ ಡೆಲಿವರಿ ಟ್ಯೂಬ್ ಅಂತ. ದಿಸ್ ಈಸ್ the RB flask having 2-holed rubber cork. One is to affix the thermometer, another is to affix the delivery tube. One is to affix the thermometer, another is for the delivery tube. Okay. This RB flask is to be kept for heating purpose. As you know, for our PU level onwards, for heating purpose, we should make use of the Bunsen burner. ನಿಮ್ಮ ಹೈಸ್ಕೂಲಲ್ಲಿ ಸರ್ ಏನಾದರೂ ಸ್ಪಿರಿಟ್ ಲ್ಯಾಂಪ್ ಬಗ್ಗೆ ಮಾಹಿತಿ ಹೇಳಿರಬೇಕು. ಸ್ಪಿರಿಟ್ ಲ್ಯಾಂಪನ್ನು PU ಲೆವೆಲ್ನಲ್ಲಿ ಬಳಸೋದಿಲ್ಲ ನಾವು, ಯಾಕಂದರೆ ಅದರಿಂದ ಬಂದಿರತಕ್ಕಂಥ ಎನರ್ಜಿ ಸ್ಟ್ರಾಂಗ್ ಹೀಟಿಂಗಿಗೋಸ್ಕರ ಹೆಲ್ಪ್ ಆಗೋದಿಲ್ಲ. ಅದರ ಬದಲಾಗಿ ವಿ ಹ್ಯಾವ್ ಟು ಮೇಕ್ ಯೂಸ್ ದಿ ಬೆನ್ಸನ್ ಬರ್ನರ್. ಸಿನ್ಸ್ if you want to work properly, they have to be connected to the stand. ಮೆಟಲ್ ಸ್ಟ್ಯಾಂಡ್ಸ್ ಎಲ್ಲ ಇರ್ತಾವ್ರಿ, ಆ ಮೆಟಲ್ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡಿಬಿಟ್ರೆ ನೀವು ಕಂಫರ್ಟಬಲ್ ಆಗಿ ವರ್ಕ್ ಮಾಡ್ಬೋದು. ಕಂಫರ್ಟಬಲ್ ಆಗಿ ವರ್ಕ್ ಮಾಡಲಿಕ್ಕೋಸ್ಕರ ಮೆಟಲ್ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡಿ. ದಿಸ್ ಮೆಟಲ್ ಸ್ಟ್ಯಾಂಡ್ ಹ್ಯಾವಿಂಗ್ 2 connections. One is for setting the burner, another is there to fix the RB flask. ರೌಂಡ್ ಬಾಟಮ್ ಫ್ಲಾಸ್ಕ್ ತಾನೇ ಬಿಗಿಯಾಗಿ ಕೂತ್ಕೋಬೇಕಲ್ಲ, ಅದಕ್ಕೋಸ್ಕರನೂ ಮತ್ತೊಂದು
ಕ್ಲ್ಯಾಂಪ್ ಇದೆ ಅಲ್ಲಿ, ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ದರ್ ಇಸ್ ಎ ಈಗ ಲೇಬಲಿಂಗ್ ಮಾಡಿ. ಒನ್ ಯು ಹ್ಯಾವ್ ಟೇಕನ್ ಇಸ್ ಥರ್ಮಾಮೀಟರ್. ಗೊತ್ತಿದೆ ನಿಮಗೆ, ಥರ್ಮಾಮೀಟರ್ ಇಸ್ ಟು ರೀಡ್ ದ ಟೆಂಪರೇಚರ್, that is boiling point. We need, this is a round bottom flask, RB flask, that I have called it as a round bottomed flask, RB flask anta ನೆನಪಿಟ್ಟರೆ ಸಾಕು. This is a burner, this is a Bunsen burner for heating purpose you need. Okay, this is a organic mixture, organic compound ಅಂದಿಲ್ಲ ನೋಡಿ ನಾನು, ಆರ್ಗ್ಯಾನಿಕ್ ಮಿಕ್ಸರ್ ಅಂದೀನಿ. ಅದರರ್ಥ ಒಂದಕ್ಕಿಂತ ಹೆಚ್ಚಿನ ರಾಸಾಯನಿಕ ವಸ್ತುಗಳು ಒಂದಕ್ಕೊಂದು ಸೇರಿಕೊಂಡಿದ್ದಿದೆ, ಅದಕ್ಕೋಸ್ಕರ ಆರ್ಗ್ಯಾನಿಕ್ ಮಿಕ್ಸರ್ ಅಂತ ಬೇಕು. ಇಲ್ಲಿ ಡೆಲಿವರಿ ಟ್ಯೂಬ್ ಇದೆ ಅಲ್ಲಿ, ಇದಕ್ಕೆ ನೀವೇನು ಮಾಡಿ, ಯು ಹ್ಯಾವ್ ಟು ಫಿಕ್ಸ್ ದಿ ಕಂಡೆನ್ಸರ್. ಎಲ್ಲೆಲ್ಲಿ ಹೊಸ ವರ್ಡ್ ಇದೆ ಅದು ಅರ್ಥ ಮಾಡ್ಕೋಬೇಕು. ಕಂಡೆನ್ಸರ್ ಇಸ್ ದಿ ಅಪರೇಟಸ್ which is used to convert vapor form of the organic compound into liquid form by passing the water continuously, such that one side water is made in, other side water is made to go out. ಒಂದು ಕಡೆ ನೀರು ಒಳಭಾಗಕ್ಕೆ ಎಂಟ್ರಿ ಆಗಬೇಕು, ಟ್ಯಾಪ್ ಮುಖಾಂತರ, ರಬ್ಬರ್ ಟ್ಯೂಬ್ ಮುಖಾಂತರ ಟ್ಯಾಪ್ಗೆ ಕನೆಕ್ಷನ್ ಕೊಡಿ, ನೀರು ಒಳಗಡೆ ಹೋಯಿತು, ಇಲ್ಲೆಲ್ಲ ಹೋಯಿತು. ಮತ್ತೊಂದು ಕಡೆಯಿಂದ ನೀರು ಹೊರಗಡೆ ಹೋಗ್ತಿರಬೇಕು, ಕಂಟಿನ್ಯೂಸ್ ಆಗಿ ವಾಟರ್ ಸರ್ಕ್ಯುಲೇಟ್ ಆಗಬೇಕು. ಸಾಧ್ಯದಷ್ಟು ಮಟ್ಟಿಗೆ ವಾಟರ್ ಸರ್ಕ್ಯುಲೇಷನ್ ಮೀಡಿಯಂ ಸ್ಪೀಡ್ ಇರಬೇಕು. ತುಂಬ ಫಾಸ್ಟ್ ಇದ್ದರೆ ವೇಪರ್ ಕಂಪ್ಲೀಟ್ ಕನ್ವರ್ಟ್ ಆಗಿ ಲಿಕ್ವಿಡ್ ಆಗದೇ ಇರ್ಬೋದು. ತುಂಬ ಸ್ಲೋ ಇದ್ದರೆ ದ ಪ್ರೊಸೆಸ್ ವಿಲ್ ಟೇಕ್ಸ್ ಮಚ್ ಮೋರ್ ಟೈಮ್. ಎರಡೂ ಬೇಡ ಅಂದರೆ ಒಂದು ಮೀಡಿಯಂ ಸ್ಪೀಡಲ್ಲಿ ನೀವು ವಾಟರ್ ಸರ್ಕ್ಯುಲೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾಧ್ಯ ಆದರೆ ಕೋಲ್ಡ್ ವಾಟರ್ ಇದ್ದರೆ ಬೆಟರ್. ಸೊ ಅವಾಗ ಏನಾಯಿತು, ಇಲ್ಲಿ ವೇಪರ್ ಫಾರ್ಮ್ ಇದ್ದಿದ್ದು, ವೇಪರ್ ಫಾರ್ಮ್ ಆಫ್ ದ ಕಂಪೌಂಡ್ ಯು ಆರ್ ಪಾಸಿಂಗ್ that is converted into liquid form, it starts falling. You can collect in the conical flask. Conical flask ಅಲ್ಲಿ ಕಲೆಕ್ಟ್ ಮಾಡಿ. ಹೇಳಿದ್ನಲ್ಲ, ಭಾಳ ನೀಟ್ ಡೈಗ್ರಾಮ್ ಇಲ್ಲ ಅಂದರೂ ಮೀನಿಂಗ್ಫುಲ್ ಆದರೂ ಇರಬೇಕು. ಮೀನಿಂಗ್ಫುಲ್ ಆದರೂ ಇರ್ತಕ್ಕಂಥ ಡೈಗ್ರಾಮ್ ಅನ್ನು ಪ್ರಾಕ್ಟೀಸ್ ಮಾಡಬೇಕು, ಬಿಕಾಸ್ ಯು ಆರ್ ಚೂಸನ್ ಸೈನ್ಸ್. ದಿಸ್ ಈಸ್ ದಿ ಪ್ಯೂರ್ ಆರ್ಗ್ಯಾನಿಕ್ ಕಂಪೌಂಡ್. ದಿಸ್ ವಿ ಆರ್ ಕಾಲಿಂಗ್ ಎಸ್ ಎ conical flask. conical flask. ಈ ಒಂದು ಕಂಡೆನ್ಸರ್ ಸರಿಯಾಗಿ ಕೂತ್ಕೋಬೇಕಲ್ಲ, ಇದಕ್ಕೂ ಸಹಿತ ಒಂದು ಸ್ಟ್ಯಾಂಡ್ ಫಿಕ್ಸ್ ಮಾಡಿ. ಯು ಕ್ಯಾನ್ ಆಲ್ಸೋ ಫಿಕ್ಸ್ ದ ಸ್ಟ್ಯಾಂಡ್ ಫಾರ್ ದ ಕಂಡೆನ್ಸರ್ ಟು ಫಿಕ್ಸ್ ಪ್ರಾಪರ್ಲಿ, ಟು ಹೋಲ್ಡ್ ಪ್ರಾಪರ್ಲಿ. ಎಸ್, ಈ ಕಂಡೆನ್ಸರನ್ನು ಬಿಗಿಯಾಗಿ ಹಿಡಿದುಕೊಳ್ಳಲಿಕ್ಕೆ ಮತ್ತೊಂದು ಸ್ಟ್ಯಾಂಡ್ ಫಿಕ್ಸ್ ಮಾಡಿ. ನೌ ಇಟ್ ಈಸ್ ರೆಡಿ ಟು ವರ್ಕ್. ಇಲ್ಲಿವರೆಗೂ ಹೇಳಿದ್ದು ಇಟ್ಸ್ ರಫ್ ಎಕ್ಸ್ಪ್ಲನೇಷನ್. Now I can explain once again in details. Clear? Listen carefully. What a diagram I have written, I have drawn. This is the common diagram I have drawn for any type of a distillation. Steam distillation, fractional distillation, simple distillation, ಎಲ್ಲದಕ್ಕೂ ಸೇಮ್ ಅಪರೇಟಸ್. ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸವನ್ನು ತದನಂತರ ಮಾಡ್ಕೊಳ್ಬೇಕು. ಡೈಗ್ರಾಮದ ಪಾರ್ಟ್ಸ್ ಗೊತ್ತಾಯ್ತ್ರಿ. ಸ್ಟ್ಯಾಂಡ್ ಅಂತ ಬರೆದಿಲ್ಲ, ಬರ್ಕೊಳ್ಳಿ. RB ಫ್ಲಾಸ್ಕ್, ಆರ್ಗ್ಯಾನಿಕ್ ಮಿಕ್ಸರ್, ಬರ್ನರ್, ಕಂಡೆನ್ಸರ್, ಥರ್ಮಾಮೀಟರ್, conical flask to have the compound in the pure form, in the liquid form. Rough ಗೊತ್ತಿದ್ರೆ explanation becomes easy. The organic mixture is taken in the round bottomed flask fitted with two-holed rubber cork. One is to fix thermometer, another is to fix delivery tube, which is connected to the condenser, in which water is made to flow. Means one side water is
getting in, other side water is coming out. That to convert vapor form of the organic compound into liquid form, we have to pass into the condenser. The diagram is as shown. When the organic mixture is started heating at a particular temperature, if there is a fluctuation in the mercury level, at that time, if any type of vapors are coming out, those do not collected because they may be an impurity. Even if the heating process is continued, the mercury level in the thermometer is stopped at a particular temperature, then you are getting vapors. Those means that the temperature is the boiling point of one compound which is coming out. Those vapors are passed through the condenser, in which water is made to flow, so that vapor form of the organic compound is converted into liquid form. That pure organic compound in the liquid form is collected in other apparatus, namely conical flask. The other compound which remains in the round bottom flask is another compound. It doesn't distilled or vaporized because it need more temperature to boil the compound. ಎಷ್ಟು ಸಾಧ್ಯದೆಯೋ ಅಷ್ಟರ ಮಟ್ಟಿಗೆ ಇಂಗ್ಲೀಷಲ್ಲಿನೇ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮಿಡ್ಲ್ ನಾ ಕನ್ನಡದಾಗ ಟಚ್ ಮಾಡ್ತಾ ಹೋಗ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬರೋದು. ಕನ್ನಡದಲ್ಲಿ ಹೇಳ್ತೇನೆ, ಈಗ ಮತ್ತೊಂದ್ಸಲ ಕನ್ನಡದಲ್ಲಿ ಹೇಳಿ ಇನ್ನೊಂದ್ಸಲ ಇಂಗ್ಲೀಷಲ್ಲಿ ಹೇಳಿದಾಗ ಸಂಪೂರ್ಣ ಅರ್ಥ ಮಾಡ್ಕೊಳ್ಳೇಬೇಕು. ಆ ರೀತಿ ಪ್ರಾಕ್ಟೀಸ್ ಮಾಡಿ. ಯಾವ ಆರ್ಗ್ಯಾನಿಕ್ ಕಂಪೌಂಡ್, ಒಂದಕ್ಕಿಂತ ಹೆಚ್ಚಿನ ಆರ್ಗ್ಯಾನಿಕ್ ಕಂಪೌಂಡ್ ಹೊಂದಿರತಕ್ಕಂಥ ಮಿಶ್ರಣ ಇದೆಯೋ ಆ ಮಿಶ್ರಣವನ್ನು ರೌಂಡ್ ಬಾಟಮ್ ಫ್ಲಾಸ್ಕ್ ಅಲ್ಲಿ ಹಾಕೊಂಡ್ಬೇಕು. ಅದಕ್ಕೆ 2 ಹೋಲ್ಸ್ ಇರ್ತಕ್ಕಂಥ ರಬ್ಬರ್ ಕಾರ್ಕ್ ಅನ್ನ ಹಾಕಿ, ಒಂದು ಹೋಲ್ ಮುಖಾಂತರ ಥರ್ಮಾಮೀಟರ್ ಅನ್ನ, ಮತ್ತೊಂದು ಹೋಲ್ ಮುಖಾಂತರ ಡೆಲಿವರಿ ಟ್ಯೂಬ್ ಅನ್ನ ಕಂಡೆನ್ಸರ್ಗೆ ಕನೆಕ್ಟ್ ಮಾಡಬೇಕು. ಆ ಕಂಡೆನ್ಸರ್ದಲ್ಲಿ ಒಂದು ಕಡೆ ನೀರು ಒಳಭಾಗಕ್ಕೆ ಹೋಗ್ತಿರ್ಬೇಕು, ಇನ್ನೊಂದು ಕಡೆಯಿಂದ ಹೊರಗಡೆ ನೀರು ಬರ್ತಿರ್ಬೇಕು. ಹೀಗೆ ಕೋಲ್ಡ್ ವಾಟರು ಕಂಟಿನ್ಯೂಸ್ ಆಗಿ ಸರ್ಕ್ಯುಲೇಟ್ ಆಗ್ತಿರೋದ್ರಿಂದ ಆವಿ ರೂಪದಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತು ದ್ರವ ರೂಪದಲ್ಲಿ ಬದಲಾವಣೆಗೊಳ್ಳುತ್ತೆ. ಅದಕ್ಕೆ ಕಂಡೆನ್ಸೇಷನ್ ಅಂತ ಕರೀತೀವಿ. ಕ್ಲಿಯರ್? ಇದು ಅಪರಟಸ್ ಬಗ್ಗೆ ಹೇಳಬೇಕು. ನಿಮ್ಮ ಹತ್ರ ಡೈಗ್ರಾಮ್ ಇದೆ ಅಂದರೆ ಡೈಗ್ರಾಮ್ ಹೆಂಗೆ ಕನ್ಸ್ಟ್ರಕ್ಟ್ ಆಗೈತಿ ಅಂತ ನಿಮ್ಮದೇ ಆಗಿರ್ತಕ್ಕಂಥ ವಾಕ್ಯದಲ್ಲಿ ಹೇಳಿದ್ರು ತಪ್ಪಾಗೋದಿಲ್ಲ. ಬಟ್ ಕನ್ಸ್ಟ್ರಕ್ಟಿವ್ ಆಗಿರಬೇಕು. ಈ ರೀತಿ ಹೇಳಿದ ನಂತರ ವರ್ಕಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, RB ಫ್ಲಾಸ್ಕಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸಾವಯವ ರಾಸಾಯನಿಕ ಮಿಶ್ರಣವನ್ನು ಕಡಿಮೆ ಟೆಂಪರೇಚರ್ದಲ್ಲಿ ಕಾಯಿಸಿದಾಗ ಥರ್ಮಾಮೀಟರಲ್ಲಿ ಮರ್ಕ್ಯೂರಿ ಲೆವೆಲ್ಲು ಮೇಲೆ ಕೆಳಗೆ ಆಗ್ತಾ ಇದ್ದಾಗ ಏನಾದರೂ ಆರ್ಗ್ಯಾನಿಕ್ ವೇಪರ್ಸ್ ಬಂದರೆ ಅದನ್ನು ಕಲೆಕ್ಟ್ ಮಾಡಬಾರ್ದು, ಅದು ಇಂಪ್ಯೂರಿಟಿ. ಹೀಟಿಂಗ್ ಕಾಯಿಸ್ತಕ್ಕಂಥ ವಿಧಾನ ಮುಂದುವರಿತಾ ಹೋದಾಗಲೂ ಸಹಿತ ಥರ್ಮಾಮೀಟರ್ದಲ್ಲಿ ಪರ್ಟಿಕ್ಯುಲರ್ ಟೆಂಪರೇಚರ್ಗೆ ಮರ್ಕ್ಯೂರಿ ಲೆವೆಲ್ ಸ್ಟಾಪ್ ಆಗುತ್ತೆ. ಅದು ಆ ಆರ್ಗ್ಯಾನಿಕ್ ಕಂಪೌಂಡ್ ಬಾಯ್ಲಿಂಗ್ ಪಾಯಿಂಟು. ಆ ಟೆಂಪರೇಚರ್ದಲ್ಲಿ ಆವಿ ಕಂಟಿನ್ಯೂಸ್ ಆಗಿ ಆವಿ ಬರ್ತಾ ಇರುತ್ತಲ್ಲ, ಅದನ್ನು ಕಂಡೆನ್ಸರ್ಗೆ ಕಳಿಸ್ಬೇಕು. ಆ ಕಂಡೆನ್ಸರ್ದಲ್ಲಿ ನೀರು ಒಂದು ಕಡೆ ಒಳಭಾಗದಲ್ಲಿ ಸೇರಿಕೊಂಡು ಮತ್ತೊಂದು ಕಡೆ ಹೊರಭಾಗಕ್ಕೆ ಬರ್ತಾ ಇದ್ದಾಗ ಆವಿ ರೂಪದಲ್ಲಿರ್ತಕ್ಕಂಥ ಸಾವಯವ ರಾಸಾಯನಿಕ ವಸ್ತು ದ್ರವ ರೂಪದಲ್ಲಿ ಬದಲಾವಣೆಗೊಳ್ಳುತ್ತೆ. ಅದನ್ನು ಮತ್ತೊಂದು ಅಪರಟಸ್ ಆಗಿರ್ತಕ್ಕಂಥ ಕೊನಿಕಲ್ ಫ್ಲಾಸ್ಕಲ್ಲಿ ಶೇಖರಣೆ ಮಾಡ್ಕೋಬೇಕು. RB ಫ್ಲಾಸ್ಕಲ್ಲಿ ಉಳಿದಿರ್ತಕ್ಕಂಥದ್ದು ಮತ್ತೊಂದು ಆರ್ಗ್ಯಾನಿಕ್ ಕಂಪೌಂಡು. ಯಾಕೆ ಅಂದರೆ ಅದರ ಕುದಿಯುವ ಬಿಂದು ಜಾಸ್ತಿ ಇರುತ್ತೆ, ನಾವು ಕೊಟ್ಟಿರ್ತಕ್ಕಂಥ ಉಷ್ಣತೆ ಅದಕ್ಕೆ ಸಾಕಾಗುವುದಿಲ್ಲ. ಇಷ್ಟ ಅಪರಟಸ್ ಬಗ್ಗೆ ಗೊತ್ತಿರಬೇಕು, ಕನ್ಸ್ಟ್ರಕ್ಷನ್ ಬಗ್ಗೆ ಗೊತ್ತಿರಬೇಕು. ಎಲ್ಲ ನಾಲೆಜ್ ಇಟ್ಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಟರ್ಮ್ಸ್ ವರ್ಡ್ಸನ್ನು ಯೂಸ್ ಮಾಡಿ ಮೀನಿಂಗ್ಫುಲ್ ಆಗಿ ಹೇಳಬೇಕು. ಅದು ಇಂಪಾರ್ಟೆಂಟ್. ಯಾಕಂದರೆ ನಾವು ವರ್ಡ್ಸ್ಗಳನ್ನು ಯಾವ ಸ್ಥಾನದಲ್ಲಿ ಬಳಸ್ತೀವಿ ಅನ್ನೋದ್ರ ಮೇಲೆ ಮೀನಿಂಗ್ ಇರುತ್ತೆ. ಒಂದು ಉದಾಹರಣೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇಫ್ ಯು ಡೋಂಟ್ ಮೈಂಡ್.
ನೀವು ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಒಂದು ವರ್ಡ್ ಯೂಸ್ ಮಾಡಿದೆ ಅಂದ್ಕೊಳ್ರಿ, ಸರಿ ಇದೆಲ್ಲ ಗಮನಿಸ್ರಿ. ಈ ಕ್ಲಾಸಲ್ಲಿ ಅಥವಾ ಈ ಒಂದು ಕ್ಲಾಸ್ ರೂಮಲ್ಲಿ ಸುಮಾರು 80 ವಿದ್ಯಾರ್ಥಿನಿಯರು ಇದ್ದೀರಿ ಅಂತ ನಾವು ಒಂದು ವರ್ಡನ್ನು ಬಳಸಿದರೆ ಅಥವಾ ಒಂದು ವರ್ಡನ್ನು ಕನ್ಸ್ಟ್ರಕ್ಷನ್ ಮಾಡಿದರೆ ಅದರಿಂದ ಯಾವುದೇ ರೀತಿಯ ತಪ್ಪಾಗೋ ಸಾಧ್ಯತೆ ಇಲ್ಲ. ಅದೇ ಒಂದು ಸ್ಟೇಟ್ಮೆಂಟನ್ನು ತಪ್ಪಾಗಿ ನಾನು ಹೀಗೆ ಬಳಸಿಬಿಟ್ಟೆ ಅಂದ್ಕೊಳ್ರಿ, ಈ ಕ್ಲಾಸ್ ರೂಮಲ್ಲಿ 80 ಜನ ಸುಮಾರಾಗಿದ್ದೀರಿ, ಸರಿ ಇದೆಯಾ? ನೋ, ಇಟ್ಸ್ ರಾಂಗ್. ಅದಕ್ಕೋಸ್ಕರ ಒಂದನೇ ವರ್ಡ್ ಸ್ಟೇಟ್ಮೆಂಟಲ್ಲಿ ಎರಡನೇ ಸ್ಟೇಟ್ಮೆಂಟಲ್ಲೂ ಸಹಿತ ಬಳಸಿರ್ತಕ್ಕಂಥ ಶಬ್ದಗಳು ಒಂದೇ, ಆದರೆ ಕೊಡ್ತಕ್ಕಂಥ ಮೀನಿಂಗ್ ಬೇರೆ ಬೇರೆ. ಅದಕ್ಕೋಸ್ಕರ ಶಬ್ದಗಳನ್ನು ಪರ್ಟಿಕ್ಯುಲರ್ ಪ್ಲೇಸ್ಮೆಂಟಲ್ಲಿ ಬಳಸ್ತಾ ಹೋಗಿ ಕನ್ಸ್ಟ್ರಕ್ಟಿವ್ ಆಗಿರಬೇಕು, ಮೀನಿಂಗ್ಫುಲ್ ಆಗಿರಬೇಕು. ಕ್ಲಿಯರ್? ಸರಿನಾ? ಇನ್ನೊಂದ್ಸಲ ಹೇಳ್ಬಿಡೋಣ. ಇನ್ನೊಂದ್ಸಲ ಹೇಳಿದ ಮೇಲೆ ನೀವು ಎಲ್ಲರೂ ಸಹಿತ ಸರ್ ನೀವು ಹೇಳಿದ್ದು ನಮಗೆ ತುಂಬ ಈಸಿ ಅರ್ಥ ಆಗಿದೆ, ನಾವು ಸ್ವಂತ ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಮನೆಯಲ್ಲಿ ಎಲ್ಲರೂ ವಿಡಿಯೋ ಕ್ಲಿಪ್ಸನ್ನು ನೋಡಿ ತದನಂತರ ಸ್ವಂತ ಪ್ರಾಕ್ಟೀಸ್ ಮಾಡಬೇಕು. ಮಾಡ್ತೀರಿ? ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಏನು ಅಪರೇಟಸ್ ಇದು ಅಂದರೆ, ದಿಸ್ ಈಸ್ ಎನ್ ಅಪರೇಟಸ್ ಫಾರ್ ಡಿಸ್ಟಿಲೇಷನ್ ಪ್ರಾಸೆಸ್. ಇಟ್ ಮೇ ಬಿ ಅಪ್ಲಿಕೇಬಲ್ ಫಾರ್ ಎನಿ ಟೈಪ್ ಆಫ್ ಡಿಸ್ಟಿಲೇಷನ್. ಸ್ವಲ್ಪ ಬದಲಾವಣೆ ಹೊಂದಿರತಕ್ಕಂಥ ಬಟ್ಟೆ ಇಳಿಸುವಿಕೆ ಕ್ರಮಗಳದಾವೆ. ನಾನು ಹೇಳ್ತಾ ಇರೋದು ಇನ್ ಜನರಲ್. ಆರ್ಗ್ಯಾನಿಕ್ ಮಿಕ್ಸ್ಚರ್ ಇಸ್ ಟೇಕನ್ ಇನ್ ದ ರೌಂಡ್ ಬಾಟಮ್ ಫ್ಲಾಸ್ಕ್ fitted with 2-holed rubber cork. One is to fix the thermometer, another is to fix the delivery tube, which is connected to the condenser in which water is made to flow. Full stop, make it pair. When the organic mixture is heated with a burner at a low temperature, initially if there is a fluctuation of the mercury level in the thermometer, at that time vapors coming out should not be collected because it may be impurity. Even if the heating process is continued at a particular temperature, it reaches the mercury level in the thermometer. At that time, organic compound is one of the organic compound is converted into vapor, that is passed into the condenser in which water is made to flow. Hence, vapor form of compound is converted into liquid form, which is a pure organic compound. It is collected in other apparatus like conical flask. Another organic compound remains in the round bottom flask because it have higher boiling point than the first compound we got at right side. ಹೀಗೆ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಆದಷ್ಟು ಮಟ್ಟಿಗೆ ಇಂಗ್ಲೀಷಲ್ಲೇ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿ. ಒಂದು ಸಜೆಷನ್ ಹೇಳೋದು ಇಷ್ಟ ನಿಮ್ಗೆ, ಯಾವುದೇ ಟೈಪ್ ನಾವು ಡಿಸ್ಟಿಲೇಷನ್ ಕೇಳಿದ್ರು ಸಹಿತ ಒಂದೇ ಆಪರೇಟಸ್ ಮೇಂಟೈನ್ ಮಾಡಿರಿ ಸಾಕು. ಸರ್ ಮತ್ತು ಸ್ಟೀಮ್ ಡಿಸ್ಟಿಲೇಷನ್ ಅಂದರೆ ಏನು ಬದಲಾವಣೆ ಇರುತ್ತೆ ಅಂತ ಒಂದು ಹೇಳ್ತೀನಿ ಕೇಳಿ. ಬರ್ನರ್ ಹೊರತೆಗೆದು, ಪೂರ್ತಿ ಹೊರಗಲ್ಲ, ಈ ಪಾರ್ಟಿಂದ ಹೊರತೆಗೆದು ಬಿಲೋ ದಿ RP flask, place in a vessel. In that vessel, take water. That water is heated slowly, so it starts giving the vapors. ಅದರ ಮುಖಾಂತರ ಸೊ ಹೀಗೆ ಮೈನರ್ ಬದಲಾವಣೆ ಮಾಡೋ ಮುಖಾಂತರ ನಾವು ಬೇರೆ ಬೇರೆ ವಿಧಾನಗಳನ್ನು ಅಳವಡಿಸ್ತೀವಿ. ಅದಕ್ಕೋಸ್ಕರ ಸಿಂಪಲ್ ಆಗಿರ್ತಕ್ಕಂಥದ್ದು ಗೊತ್ತಿದ್ರೆ ಸಾಕು. Then we'll go for chromatography. This is a new term you may not study. Chromatography. ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ಸಾಮಾನ್ಯವಾಗಿ ಕೆಮಿಸ್ಟ್ರಿಯಲ್ಲಿ ಬಳಸ್ತಕ್ಕಂಥ ಟರ್ಮ್ಗಳು ಗ್ರೀಕ್ ಭಾಷೆಯಲ್ಲಿ ಕೆಲವಿಷ್ಟು ಸಾರಿ ಲ್ಯಾಟಿನ್ ಭಾಷೆಯಲ್ಲಿ ಮೀನಿಂಗ್ ಕೊಡ್ತಕ್ಕಂಥವುಗಳಾಗಿವೆ. ಕ್ರೋಮ್ ಮೀನ್ಸ್ ಕಲರ್, colored. Graphy means separation. Chromatography is a method of purification of organic compound or separation of the colored components. It is a method of separation of colored components from the mixture.
ಮಿಶ್ರಣದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಬಣ್ಣಗಳನ್ನು ಹೊಂದಿರತಕ್ಕಂಥ ಕಾಂಪೊನೆಂಟ್ಸ್ಗಳನ್ನು ಬೇರ್ಪಡಿಸ್ತಕ್ಕಂಥ ವಿಧಾನಕ್ಕೆ ಕ್ರೊಮ್ಯಾಟೋಗ್ರಫಿ ಅಂತ ಕರೀತೀವಿ. ದ ಮೆಥಡ್ ಆರ್ ಎ ಟೆಕ್ನಿಕ್ which is applied to separate the colored components from the mixture is called chromatography. There are different subtypes. We'll try to study at least one first. First one of under chromatography is column chromatography. Column chromatography. In this method, we have to take the apparatus, little elongated glass tube having elongated graduated glass tube having tapping at one side and labeling is there for measurement. In this column, this is called glass column. ಕಾಲಮ್ ಅಂದರೆ ಸ್ವಲ್ಪ ಉದ್ದವಾಗಿರ್ತಕ್ಕಂಥ ಗ್ಲಾಸ್ ಟ್ಯೂಬಲ್ ಮೆಜರ್ಮೆಂಟ್ ಮಾರ್ಕಿಂಗ್ ಇರ್ತಕ್ಕಂಥ ಉದ್ದವಾಗಿರ್ತಕ್ಕಂಥ ಗ್ಲಾಸ್ ಟ್ಯೂಬ್ಗೆ ನಾವು ಕಾಲಮ್ ಅಂತ ಕರಿತೀವಿ. ಅದರಲ್ಲಿ ಕೆಳಭಾಗದಲ್ಲಿ ಒಂದು ಟ್ಯಾಪ್ ಸಿಸ್ಟಮ್ ಇರುತ್ತೆ, ಬೇಕಂದಾಗ ಆನ್ ಆಫ್ ಮಾಡ್ಕೊಳ್ಬೇಕು. ಇನ್ ದಿಸ್ ಕಾಲಮ್, ಗ್ಲಾಸ್ ಕಾಲಮ್, ಇಟ್ ಈಸ್ ಕಂಪ್ಲೀಟ್ಲಿ ಪ್ಯಾಕ್ಡ್ ವಿತ್ ಸಿಲಿಕಾ ಜೆಲ್. Completely packed with a silica gel or alumina gel. Al2O3 powder if you taken, this is called alumina gel. If you taken SiO2 powder, completely powdered SiO2 if you taken, that is called silica gel. ಎರಡರ ಒಂದು ಅಲ್ಯೂಮಿನಾ ಜೆಲ್ ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಅದ ಶುದ್ಧವಾಗಿರ್ತಕ್ಕಂಥ ಕಂಪ್ಲೀಟ್ ಪೌಡರ್ ಮಾಡಿರ್ತಕ್ಕಂಥದ್ದಾಗಿರಬೇಕು. ಅದೇ ರೀತಿ ಸಿಲಿಕಾನ್ ಡೈಆಕ್ಸೈಡ್ SiO2 ಅನ್ನು ನೀವು ಪೌಡರ್ ರೂಪದಲ್ಲಿ ತೆಗೆದುಕೊಂಡ್ರೆ ಸಿಲಿಕಾ ಜೆಲ್ ಅನ್ಬೇಕು. ಎರಡರಾಗ ಒಂದು ಕಂಪ್ಲೀಟ್ ಪ್ಯಾಕ್ ಮಾಡಿರಿ, ಯಾವುದೇ ಕಾರಣಕ್ಕೂ ಏರ್ ಗ್ಯಾಪ್ ಉಳಿಯದ ರೀತಿಯಲ್ಲಿ ನೋಡಬೇಕು. Elongated glass tube having tapping system at the bottom is taken, that is called as a glass column, which is completely packed with the silica gel or alumina gel. Silica gel or alumina gel. Leaf extract. Leaf extract ಅಂದ್ರೆ ಒಂದು ಎಲೆಯ ರಸವನ್ನು ತೆಗೆದುಕೊಳ್ಳ್ರಿ. ಸಾಧ್ಯದಷ್ಟು ಮಟ್ಟಿಗೆ ನೀವು ಮನೆ ಮುಂದೆ ಬೆಳೆಸಿರ್ತಕ್ಕಂಥ ಎಲೆಗಳಲ್ಲಿ ರೆಡ್ ಪ್ಯಾಚ್, ಗ್ರೀನ್, ಯೆಲ್ಲೋ ಪ್ಯಾಚ್ ಇರಬೇಕು. ಬರೀ ಗ್ರೀನ್ ಇದ್ದರೆ ನೀವು ಎರಡೇ ಕಂಪೌಂಡ್ ಪಡ್ಕೊಳ್ತೀರಿ. ರೆಡ್ ಪ್ಯಾಚ್, ಯೆಲ್ಲೋ ಪ್ಯಾಚ್, ಗ್ರೀನ್ ಪ್ಯಾಚಸ್ ಇರ್ತಕ್ಕಂಥ ಲೀಫನ್ನು ತೆಗೆದುಕೊಂಡು ಸಂಪೂರ್ಣ ಕ್ರಷ್ ಮಾಡಿ ಲಿಕ್ವಿಡನ್ನು ಮಾತ್ರ ಮೇಲ್ಭಾಗದಲ್ಲಿ ಹಾಕಿ ಸ್ವಲ್ಪ ಈಥರ್, ಪೆಟ್ರೋಲಿಯಂ ಈಥರ್ ಅಂತಕ್ಕಂಥ ಲಿಕ್ವಿಡನ್ನು ಹಾಕಿಬಿಟ್ಟು ಸ್ವಲ್ಪ ಬಿಡಬೇಕು. ಆಫ್ಟರ್ ಆ್ಯಡಿಂಗ್ ಎ ಲೀಫ್ ಎಕ್ಸ್ಟ್ರಾಕ್ಟ್, add petroleum ether into that, leave it for few minutes. You are getting different bands. You are getting different colored bands. A dark green colored band is a chlorophyll A. Light green color patch is a chlorophyll B. Little pink in color is a xanthophyll, and little yellowish color is carotene. Like this, you are having main 4 components in the leaf extract. Those you are going to separate. You are going to separate means you are getting almost all in the purest form. This is called as column chromatography. ಮತ್ತೊಂದು ಸಲ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ, ಮತ್ತೊಂದು ಸಲ ಇಂಗ್ಲೀಷಲ್ಲಿ ಹೇಳ್ತೀವಿ. ಎಲಾಂಗೇಟೆಡ್ ಗ್ಲಾಸ್ ಟ್ಯೂಬ್ ಹ್ಯಾವಿಂಗ್ ಟ್ಯಾಪಿಂಗ್ ಸಿಸ್ಟಮ್ ಅನ್ನು ತೆಗೆದುಕೊಳ್ಳಿ. ನಾವು ಕೆಮಿಸ್ಟ್ರಿ ಲ್ಯಾಬಲ್ಲಿ ಅವೈಲೇಬಲ್ ಇರುತ್ತೆ. ದಿಸ್ ವಿ ಆರ್ ಕಾಲಿಂಗ್ ಎಸ್ ಎ ಬ್ಯೂರೆಟ್ ರೀತಿಯಲ್ಲಿ ಇರ್ತಕ್ಕಂಥ ಗ್ಲಾಸ್ ಕಾಲಮ್ ಅನ್ನು ತೆಗೆದುಕೊಳ್ಳ್ರಿ. ಅದರಲ್ಲಿ ಸಂಪೂರ್ಣವಾಗಿ ಶುದ್ಧೀಕರಿಸಿರ್ತಕ್ಕಂಥ ಅಲ್ಯೂಮಿನಾ ಜೆಲ್ ಅಥವಾ ಸಿಲಿಕಾ ಜೆಲ್ ಪೌಡರ್ ಅನ್ನು ಏರ್ ಗ್ಯಾಪ್ ಉಳಿಯದ ರೀತಿಯಲ್ಲಿ ಫಿಲ್ ಮಾಡಿ ಅದರ ಮೇಲ್ಭಾಗದಲ್ಲಿ ಲೀಫ್ ಎಕ್ಸ್ಟ್ರಾಕ್ಟ್, ಸಾಧ್ಯದಷ್ಟು ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಮುಂದೆ ಗಾರ್ಡನ್ದಲ್ಲಿ ಬೆಳೆಸಿರ್ತಕ್ಕಂಥ ಲೀಫನ್ನು ತೆಗೆದುಕೊಳ್ಳಿ. ಸಾಧ್ಯ ಆದರೆ ಅದರಲ್ಲಿ
ರೆಡ್ ಪ್ಯಾಚ್ ಇರ್ತಕ್ಕಂಥ ಎಲೆಯನ್ನು ತೆಗೆದುಕೊಂಡು ಕ್ರಷ್ ಮಾಡಿ ಅದರ ಲಿಕ್ವಿಡನ್ನು ಮಾತ್ರ ಇದರ ಮೇಲ್ಭಾಗದಲ್ಲಿ ಹಾಕ್ರಿ. ಅದರ ಜೊತೆಗೆ ಪೆಟ್ರೋಲಿಯಂ ಈಥರ್ ಅಂತಕ್ಕಂಥ ರಾಸಾಯನಿಕ ವಸ್ತುವನ್ನು ಸಹಿತ ಅದರ ಜೊತೆಗೆ ಸೇರಿಸ್ಬಿಡಿ. ಅಂದರೆ ಇಟ್ ಹೆಲ್ಪ್ಸ್ ಫಾರ್ ಸಪರೇಷನ್ ಆಫ್ ದ ಕಾಂಪೊನೆಂಟ್ಸ್. ಸೇರಿಸಿ ಸ್ವಲ್ಪ ಬಿಡ್ರಿ. ಪ್ರತಿಯೊಂದು ಕಾಂಪೊನೆಂಟು ತಮ್ಮದೇ ಆಗಿರ್ತಕ್ಕಂಥ RF ವ್ಯಾಲ್ಯೂಸ್ ಅನ್ನು ಹೊಂದಿರ್ತವೆ. ರೇಟ್ ಫ್ಲೋ ವ್ಯಾಲ್ಯೂಸ್ ಪ್ರತಿಯೊಂದಕ್ಕೂ ಇರ್ತವೆ. ಅವುಗಳ ಅವಲಂಬಿತವಾಗಿ ಬೇರೆ ಬೇರೆ ಕಲರ್ ಹೊಂದಿರತಕ್ಕಂಥ ಪ್ಯಾಚಸ್ ಆ ಕಾಲಮ್ದಲ್ಲಿ ಶೇಖರಣೆ ಆಗುತ್ತೆ. ತುಂಬ ಡಾರ್ಕ್ ಗ್ರೀನ್ ಇದ್ರೆ ಕ್ಲೋರೋಫಿಲ್ ಎ, ಲೈಟ್ ಗ್ರೀನ್ ಇದ್ರೆ ಕ್ಲೋರೋಫಿಲ್ ಬಿ, ಲಿಟಲ್ ಪಿಂಕ್ ಕಲರ್ ಇದ್ರೆ ಜಾಂಥೋಫಿಲ್, ಲಿಟಲ್ ಯೆಲ್ಲೋಯಿಶ್ ಕಲರ್ ಇದ್ರೆ ಕೆರಾಟಿನ್ ಅಂತಕ್ಕಂಥ 4 ಎಲೆಗಳಲ್ಲಿರ್ತಕ್ಕಂಥ 4 ಕಾಂಪೊನೆಂಟ್ಸ್ ಅನ್ನ ಬೇರ್ಪಡಿಸಿದ್ದೀರಿ. ಅದರ ಅರ್ಥ ನೀವು ಶುದ್ಧಿಗೊಳಿಸಿರ್ತಕ್ಕಂಥ ಅವು ಮತ್ತೆ ಕಾಲಮಿಂದ ಹೊರಗೆ ತೆಗೆದು ಅದರಲ್ಲಿ ಮಿಶ್ರಣಗೊಂಡಿರ್ತಕ್ಕಂಥ ಸಿಲಿಕಾಸೆಲ್ ಅಥವಾ ಅಲ್ಯೂಮಿನಾಸೆಲ್ ಅನ್ನ ಪೆಟ್ರೋಲಿಯಂ ಈಥರನ್ನ ಸಂಪೂರ್ಣ ಬೇರ್ಪಡಿಸಿದ ನಂತರ ನಿಮಗೆ ಸಪರೇಟ್ ಆಗಿ ಸಿಗ್ತಕ್ಕಂಥದ್ದು 4 ಕಾಂಪೊನೆಂಟ್ಸ್ಗಳು. You can have the explanation once again. The elongated glass tube, graduated elongated glass tube having tapping system is called glass column is taken, in which either alumina powder or a silica powder is completely packed almost without leaving any air gaps. Then a leaf extract and petroleum ether is placed at the top. Leave it for few minutes. Based on the rate flow values, different colored components of the leaf get separated in the different colored bands on the silicazelle or aluminazelle. After the completion of the process, those bands are made it separate. The silica or alumina powder is taken out. Remaining components can be obtained. They are in the separate form and also in the purest form. The dark green color is chlorophyll A, light color is chlorophyll B, pink color is xanthophyll, yellow colored component is a carotene. Like this we are going to separate. So ಇದರಲ್ಲಿ main concept ಅಂದ್ರೆ based on RF values. ಹಾಗಾಗಿ chromatography is a method of separation of colored components based on their rate flow values is called chromatography. One of the method is column chromatography. ಅದೇ ರೀತಿ thin layer chromatography, paper chromatography are the another techniques we have to separate and also to get the pure components from the organic mixture that we can discuss in the tomorrow's class. Thank you.